ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀ ವ್ಲಾಗ್ಸ್ ಕನ್ನಡ. ನೀವು ನೋಡ್ತಿರೋಂಗೆ ಈ ಚೀಸಿ ಗಾರ್ಲಿಕ್ ಬ್ರೆಡ್ ಮಾಡೋದು ಭಾಳ ಈಸಿ ರೀ. ಬರ್ರಿ ಹಂಗಂದ್ರೆ ನೋಡ್ಕೊಂಬರೋಣ. ನಾನಿಲ್ಲಿ ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಂಡು ಒಂದು 8-10 ಬೆಳ್ಳುಳ್ಳಿ ಬೇಳೆ ತೊಗೊಂಡೇನಿ ರೀ. ಇದನ್ನು ಲೋ ಫ್ಲೇಮ್ ಒಳಗೆ ಗೋಲ್ಡನ್ ಬ್ರೌನ್ ಆಗೋರಿಗೆ ಹುರ್ಕೋಬೇಕು ರೀ. ಇದನ್ನು ಒಂದು ಜಾರ್ಗೆ ತೊಗೊಂಡ್ಬಿಡ್ತೀನಿ. ಸ್ವಲ್ಪ ಆಲಿವ್ ಆಯಿಲ್, ಸ್ವಲ್ಪ ಬಟರ್, ಸ್ವಲ್ಪ ಆರಿಗೆನೋ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಮತ್ತು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊತೇನೆ ರೀ. ಇದು ಸಣ್ಣ ಪೇಸ್ಟ್ ಮಾಡ್ಕೊತೇನೆ ರೀ, ಈ ಥರ ಇರಬೇಕು. ಆಮೇಲೆ ಒಂದು ಬೌಲಿಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆಲಿವ್ ಆಯಿಲ್ನ ಯೂಸ್ ಮಾಡ್ಕೊಂಡು ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಚಿಲ್ಲಿ ಆಯಿಲ್ ಕೂಡ ರೆಡಿ ಆಗುತ್ತೆ ರೀ. ಈಗ ನಾವು ಮೇನಾಗಿ ಬ್ರೆಡ್ ತೊಗೊಳ್ತಾ ಇದ್ದೇನೆ ರೀ. ಇದು ಬನ್ಸ್ ಅಂತ ಹೇಳ್ತಾರೆ, ಇದು ತೊಗೊಂಡಿನಿ. ಇದನ್ನು ಮಿಡಲ್ ಕಟ್ ಮಾಡ್ಕೊಂಡು 2 ಭಾಗ ಮಾಡ್ಕೊಂಡ್ಬಿಡ್ತೀನಿ. ನೀವು ನಾರ್ಮಲಾಗಿ ಯಾವುದಾದ್ರೂ ಬ್ರೆಡ್ ತೊಗೋಬೋದು ರೀ. ಸ್ಯಾಂಡ್ವಿಚ್ ಬ್ರೆಡ್ಡು ನಡೀತೈತೆ ರೀ. ಇಲ್ಲಿ ನೋಡಿರಿ, ನಾನು ಇದೇನು ಗಾರ್ಲಿಕ್ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿರಿ, ಅದು ಕೂಡ ಈವನ್ಲಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ ರೀ ಈ ಥರ ಕಂಪ್ಲೀಟಾಗಿ. ಅದಾದಮೇಲೆ ನಾನು ಇದ್ರ ಮೇಲೆ ಚೀಸ್ನ ಹಾಕ್ಕೊತೀನಿ. ಮೇನಾಗಿ ನಾನಿಲ್ಲ ಮೊಜರೆಲ್ಲ ಚೀಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಸ್ಲೈಸ್ ಕೂಡ ಯೂಸ್ ಮಾಡ್ಕೋಬೋದು. ಸ್ಲೈಸ್ ಚೀಸ್ ಸಿಗ್ತಾವಲ್ರಿ, ಅದು ಕೂಡ ಹಾಕ್ಕೋಬೋದು. ಇದ್ರ ಮೇಲೆ ನಾನು ಆರಿಗೆನೋ, ಚಿಲ್ಲಿ ಫ್ಲೇಕ್ಸ್ ಹಾಕಿ ಸ್ವಲ್ಪ ಬಟರ್ ಹಚ್ಚಿ ತವಾ ಮೇಲೆ ಲೋ ಫ್ಲೇಮ್ ಒಳಗೆ ಇಟ್ಟು ಕವರ್ ಮಾಡಿ ಒಂದು 5 ನಿಮಿಷ ಕುಕ್ ಮಾಡಬೇಕಾಗುತ್ತೆ ರೀ. ಅದಾದಮೇಲೆ ತೆಗೆದು ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು ರೀ ಸೈಡಿಂದ, ಹಾಗೆ ಕವರ್ ಮಾಡಿಟ್ಬಿಟ್ರೆ ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ ನೋಡಿರಿ. ಇದೇ ಥರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ. ಹೆಂಗೆ ಬಂದಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತೆ ಸಿಗ್ತೇನೆ ಎಲ್ಲರಿಗೂ. ಟೇಕ್ ಕೇರ್, ಬಾಯ್.